ನಮಸ್ಕಾರ ವೀಕ್ಷಕರೇ, ಜೆಡಿಎಸ್ ಪಕ್ಷಕ್ಕೆ ಮೇಜರ್ ಸರ್ಜರಿ ಆಗಿದೆ. ಹೊಸ ಕೋರ್ ಕಮಿಟಿಯ ರಚನೆ ಆಗಿದೆ. ಕೋರ್ ಕಮಿಟಿ ಅಧ್ಯಕ್ಷ ಸ್ಥಾನದಿಂದ ಜಿ.ಟಿ. ದೇವೇಗೌಡರನ್ನ ಕೈ ಬಿಡಲಾಗಿದೆ. ಜಿ.ಟಿ. ದೇವೇಗೌಡರನ್ನ ಕೈ ಬಿಡೋಕ್ಕೆ ಜೆ.ಡಿ.ಎಸ್ನ ಹಿರಿಯ ನಾಯಕರು ಅಂದರೆ ದೇವೇಗೌಡರ ಕುಟುಂಬದವರು ಭಾರಿ ತಲೆ ಕೆಡ್ಸ್ಕೊಂಡಿರ್ಬೋದು. ಆದರೆ ಯಾಕೆ ಕೈ ಬಿಟ್ರಿ ಅಂತ ಜಿ.ಟಿ. ದೇವೇಗೌಡರಂತೂ ದೇವರಾಣೆಗೂ ತಲೆ ಕೆಡ್ಸ್ಕೊಂಡಿರಲ್ಲ. ಆ ಮನುಷ್ಯನ ಅರ್ಥ ಮಾಡ್ಕೊಳಕ್ಕೆ ಅವ್ರ ಫ್ಯಾಮಿಲಿಯವ್ರಿಗೆ ಸಾಧ್ಯ ಇಲ್ಲ. ಅವರೇ ಸುಮಾರು ಸಲ ಹೇಳ್ಕೊಂಡವ್ರೆ, ಸಿದ್ದರಾಮಯ್ಯ ಅವ್ರಿಗೂ ನಾನು ಅರ್ಥ ಆಗಲಿಲ್ಲ, ಕುಮಾರಸ್ವಾಮಿ ಅವ್ರಿಗೂ ನಾನು ಅರ್ಥ ಆಗಲಿಲ್ಲ, ಯಡಿಯೂರಪ್ಪ ಅವ್ರಿಗೂ ನಾನು ಅರ್ಥ ಆಗಲಿಲ್ಲ. ಬಹುಶಃ ದೇವೇಗೌಡರೊಬ್ರಿಗೆ ಗೊತ್ತಿರ್ಬೋದೇನೋ ನಾನೇನು ಅಂತ. ಅದೇ ಕಾರಣಕ್ಕೆ 2023 ಚುನಾವಣೆಯಲ್ಲಿ ದೇವೇಗೌಡರು ಜಿ.ಟಿ. ದೇವೇಗೌಡರು ಮನೆಗೆ ಬಂದರು. ಜಿ.ಟಿ. ದೇವೇಗೌಡರು ಹಿಂಗೆ ಅಂದ್ಬಿಟ್ಟಿದ್ರೆ ಚಿಟಿಕೆ ಹೊಡೆಯೋಷ್ಟರಲ್ಲಿ ಈ ಬಾರಿ ಮೈಸೂರು ಜಿಲ್ಲೆಯಲ್ಲಿ ಪ್ರಿಯಾಪಟ್ಟಣ ವೆಂಕಟೇಶ್ ಬದಲು ಬೇಕಾದ ಖಾತೆ ಕೊಟ್ಟು ಜಿ.ಟಿ. ದೇವೇಗೌಡರನ್ನ ಮಿನಿಸ್ಟ್ರು ಮಾಡ್ತಿದ್ರು. ಕಾಂಗ್ರೆಸ್ಸಿಗೆ ಹೋಗಿದ್ರೆ ನನಗೆ ಗೊತ್ತಿರೋ ಹಂಗೆ ರಾಹುಲ್ ಗಾಂಧಿ ಒಬ್ಬರು ಅವರಿಗೆ ಕಾಂಟ್ಯಾಕ್ಟ್ ಮಾಡಿಲ್ಲ ಅನಿಸುತ್ತೆ. ಸುರ್ಜೇವಾಲಾ, ವೇಣುಗೋಪಾಲ್ ರಾವ್, ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್, ಕೊನೆಗೆ ರಾಹುಲ್ ಗಾಂಧಿ ಅವರ PA ಕೂಡ ಜಿ.ಟಿ. ದೇವೇಗೌಡರ ಜೊತೆ ಮಾತನಾಡುವಂತಹ ಪ್ರಯತ್ನವನ್ನು ಮಾಡಿದ್ರು. ಜಿ.ಟಿ. ದೇವೇಗೌಡರನ್ನ ಕಾಂಗ್ರೆಸ್ಸಿಗೆ ಕರ್ಕೊಂಬರ್ಬೇಕು ಅಂತ. ನಿನಗೆ ಬೇಕಾಗಿದ್ದ ಕ್ಯಾಬಿನೆಟ್ಸ್ ಖಾತೆ ತಗೋ, ನಿನ್ನ ಮಗನ್ನ MP ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಕೂಡ ಚರ್ಚೆ ನಡೆದಿತ್ತಂತೆ. ಆದರೆ ಜಿ.ಟಿ. ದೇವೇಗೌಡರು ತಲೆ ಕೆಡಿಸ್ಕೊಳ್ಳಿಲ್ಲ. ಅದು ದೇವೇಗೌಡರ ಮೇಲಿರುವಂಥ ನಿಷ್ಠೆ, JDSನ ಮೇಲಿರುವಂತಹ ಪ್ರೀತಿ. ನನಗೆ ಗೊತ್ತಿರೋ ಹಂಗೆ ನಾನು ರಿಸರ್ಚ್ ಮಾಡ್ದಂಗೆ 1970ರಿಂದ ಹೆಚ್ಚು ಕಡಿಮೆ 50ಕ್ಕೂ ಅಧಿಕ ವರ್ಷಗಳನ್ನು ಮೀರಿದಂಥ ರಾಜಕೀಯ ಜಿ.ಟಿ. ದೇವೇಗೌಡರದು. ಅದರಲ್ಲೂ JDSಗಾಗೆ 25ಕ್ಕಿಂತ ಅಧಿಕ ವರ್ಷದಿಂದ ಮಣ್ಣೊತ್ತವ್ರೆ. ಸಿದ್ದರಾಮಯ್ಯ JDSನ್ನು ಬಿಟ್ಟರು, ಜಿ.ಟಿ. ದೇವೇಗೌಡರು ಬಿಡಲಿಲ್ಲ. JDSಗಾಗಿ ಅವರು ಪಟ್ಟಂತ ಪಾಡು ಅಷ್ಟಿಷ್ಟಲ್ಲ. ಹೌದ್ರಿ, ಮಧ್ಯ BJPಗೆ ಹೋಗಿದ್ರು, ಇಲ್ಲ ಅಂತ ಏನಲ್ಲ. ಯಡಿಯೂರಪ್ಪ ಅವ್ರು ಯಾವಾಗ KJP ಕಟ್ಟಕ್ಕೆ ಹೋದ್ರೋ ಅವಾಗಿದು ಯಾಕೋ ಸರಿ ಬರೋಕ್ಕಿಲ್ಲ ಬಿಡು ಅಂದ್ಬಿಟ್ಟು ಮತ್ತೆ JDSಗೆ ಬಂತವರು ಜಿ.ಟಿ. ದೇವೇಗೌಡರು. ಇವತ್ತು ಬೆಳಗಾವಿ ಭಾಗದಲ್ಲಿ DCC ಬ್ಯಾಂಕ್ ಎಲೆಕ್ಷನ್ ಬಗ್ಗೆ ಭಾರಿ ಚರ್ಚೆ ಆಗುತ್ತೆ. ಜೊಲ್ಲೆ ಫ್ಯಾಮಿಲಿ ಹಂಗೆ, ಕತ್ತಿ ಫ್ಯಾಮಿಲಿ ಹಿಂಗೆ, ಜಾರಕಿಹೊಳಿ ಫ್ಯಾಮಿಲಿ ಹಂಗೆ, ಸೌದಿ ಫ್ಯಾಮಿಲಿ ಹಿಂಗೆ ಅಂತ ಅವರೆಲ್ಲರಿಗೂ ಮೀರ್ದಂಗೆ ಕೋಆಪರೇಟಿವ್ ಸೊಸೈಟಿಲಿ ಮಾಸ್ಟರ್ ಮೈಂಡು ಜಿ.ಟಿ. ದೇವೇಗೌಡರು. ಕೋಆಪರೇಟಿವ್ ಸೊಸೈಟಿ ಲೆಕ್ಕಾಚಾರನ, ABCDನ, ಕಾಗುಣಿತನ, ಈನ ಯಾರು ಕಲಿಬೇಕಂದ್ರೆ ಜಿ.ಟಿ. ದೇವೇಗೌಡರು ತಾವು ಕಲಿಬೇಕು. ಅದೇ ಅವ್ರ ಮಗಂಗೂ ಬಂದೈತೆ, G.D. ಹರೀಶ್ ಗೌಡ್ರಿಗೆ. ಇಂಥ ಎಲ್ಲ ಸನ್ನಿವೇಶದಲ್ಲಿ ಜಿ.ಟಿ. ದೇವೇಗೌಡರಿಗೆ JDS ಅನಿವಾರ್ಯನ ಅಥವಾ JDSಗೆ ಜಿ.ಟಿ. ದೇವೇಗೌಡರು ಅನಿವಾರ್ಯನ ಅಂದರೆ JDSಗೆ ಮಾತ್ರ ಜಿ.ಟಿ. ದೇವೇಗೌಡರು ಅನಿವಾರ್ಯ. 2028 ಚುನಾವಣೆಯಲ್ಲಿ ಮನ್ಸು ಮಾಡಿದ್ರೆ ಯಾವ ಪಕ್ಷದವ್ರು ಬೇಕಾದರೂ, ಇಟ್ ಮೇ ಬಿ BJPನೂ ಆಗಿರ್ಬೋದು, ಕಾಂಗ್ರೆಸ್ಸೂ ಆಗಿರ್ಬೋದು, ಯಾರು ಬೇಕಾದರೂ ಅವ್ರಿಗೆ ರೆಡ್ ಕಾರ್ಪೆಟ್ ಹಾಕಿ ಕರ್ಕೊಂಡು ಹೋಗ್ತಾರೆ. ಗೊತ್ತಿಲ್ಲ, JDS ಶಾಸಕಾಂಗ ಪಕ್ಷದ ನಾಯಕರ ಸ್ಥಾನಕ್ಕೆ ಅವರನ್ನು ಆಯ್ಕೆ ಮಾಡಲಿಲ್ಲ ಅನ್ನೋದೊಂದೇ ಬೇಸರ ಅವರಿಗೆ ಅಂತ ಅವರೊಂದಷ್ಟು ಸಲ ಹೇಳ್ಕೊಂಡವ್ರೆ. ಬಟ್ ಗೊತ್ತಿಲ್ಲ JDSನ ಒಳ ರಾಜಕೀಯ ಏನು ಅಂತ. ಸದ್ಯ ಇರುವಂಥ JDS ಶಾಸಕರುಗಳನ್ನು ನೋಡಿದ್ರೆ ಜಿ.ಟಿ. ದೇವೇಗೌಡರೇ ಮೋಸ್ಟ್ ಸೀನಿಯರ್ ಕಂಪೇರ್ ಟು H.D. ಕುಮಾರಸ್ವಾಮಿ. ಇವತ್ತವ್ರು ಕೇಂದ್ರದಲ್ಲಿ ಸಚಿವರಾಗಿರ್ಬೋದು. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಇಡೀ ಕನ್ನಡಿಗರು ಗೌರವಿಸಬೇಕಾಗಿರೋ ನಾಯಕ H.D. ದೇವೇಗೌಡರು. ಅವರ ಜೊತೆ ನಿಂತು ಹಳೆ ಮೈಸೂರು ಭಾಗದಲ್ಲಿ ಪಕ್ಷವನ್ನು ಕಟ್ಟೋದರಲ್ಲಿ ಜಿ.ಟಿ. ದೇವೇಗೌಡರ ಪರಿಶ್ರಮ ತುಂಬ ದೊಡ್ಡದು. ನೆನ್ನೆಲ್ಲ ಪ್ರೆಸ್ ಮೀಟಲ್ಲೆಲ್ಲ ಮಾತಾಡ್ತಿದ್ರು, ಜಿ.ಟಿ. ದೇವೇಗೌಡ ಅಂತವು ಇವತ್ತು ಹಣ ಇಲ್ಲ ಅನ್ನೋದು ಕುಮಾರಸ್ವಾಮಿ ಅವ್ರಿಗೂ ಗೊತ್ತಾಗ್ಬಿಟ್ಟೈತೆ, ಮುಖ್ಯಮಂತ್ರಿ ಆಗೋ ಕನಸು ಕಾಣ್ತಾವ್ರೆ, ಇವತ್ತು ನನ್ನ ಹತ್ರ ಏನೈತೆ ಬಿಡು ಅಂತ ಬಿಟ್ಟವ್ರೆ. ಹಂಗನ್ಬಿಟ್ಟು ನಾನು JDS ಏನು ಬಿಡಲ್ಲ ಅಂತ. ಗೊತ್ತಿಲ್ಲ, ಏನು ಬೇಕಾದ್ರೆ ಆಗ್ಬೋದು. ದೇವೇಗೌಡರು ಕಟ್ಟಿದಂತಹ JDSನಲ್ಲಿ ಸಿದ್ದರಾಮಯ್ಯ ಅವರೂ ಇಲ್ಲ, ಘಟಾನುಘಟಿ ನಾಯಕರುಗಳು ಯಾರೂ ಇಲ್ಲ. ಹೀಗಾಗಿ ಇದ್ದವರಲ್ಲಿ ಅತಿ ಪ್ರಮುಖ ನಾಯಕ, ಇದ್ದವರಲ್ಲಿ ಅನ್ನೋದಕ್ಕಿಂತ ಹೆಚ್ಚಾಗಿ ಉಳಿಸಿಕೊಳ್ಳಲೇಬೇಕಾದ ನಾಯಕ ಯಾರಿದ್ದರೆ ಅದು ಜಿ.ಟಿ. ದೇವೇಗೌಡರು. ಬಟ್ ಅವರೇನು ತಲೆ ಕೆಡ್ಸ್ಕೊಂಡಿಲ್ಲ. ಅವ್ರನ್ನ ಕೋರ್ ಕಮಿಟಿಯಿಂದ ಬಿಡೋಕ್ಕೆ ಇವ್ರು ತಲೆ ಕೆಡ್ಸ್ಕೊಂಡಿದ್ರೇನೋ ಅನಿಸುತ್ತೆ ಅಷ್ಟೇ. 2028 ಚುನಾವಣೆ ಕಾಂಗ್ರೆಸ್ಸಿಗೆ ಎಷ್ಟರ ಮಟ್ಟಿಗೆ ಕಾನ್ಫಿಡೆನ್ಸ್ ಇದೆಯೋ ಗೊತ್ತಿಲ್ಲ. ಆದರೆ BJP JDS ಮೈತ್ರಿ ಒಂದಾದರೆ ಏನು ಬೇಕಾದ್ರೂ ಮಾಡ್ಬೋದು. ನನಗೆ ಗೊತ್ತಿರೋ ಪ್ರಕಾರ ಇಡೀ ರಾಜ್ಯದಲ್ಲಿ ಕನಿಷ್ಠ 72ರಿಂದ 75 ಕ್ಷೇತ್ರಗಳಲ್ಲಿ JDSನ ಓಟ್ ಇದೆ. ಇವತ್ತೇನು 19 ಕ್ಷೇತ್ರ ಗೆದ್ದಿದ್ರು, ಅದರಲ್ಲೊಂದು ಮೈನಸ್ ಆಗಿ 18 MLAಗಳಿದ್ದಾರೆ. JDS ಮನಸ್ಸು ಮಾಡಿದರೆ ಎಲ್ಲರೂ ಒಟ್ಟಾಗಿ ಹೋದರೆ ಕನಿಷ್ಠ 25, ಕನಿಷ್ಠ ನಾನು ಹೇಳ್ತಿರೋದು ಕನಿಷ್ಠ 25 ಸೀಟನ್ನು ಕಣ್ಣು ಮುಚ್ಚಿಕೊಂಡು ಗೆಲ್ಲಬಹುದು. ಆದರೆ
BJP ಜೊತೆಗಿನ ಮೈತ್ರಿ ಪಾಸಿಟಿವ್ ನೆಗೆಟಿವ್ ಅನ್ನೋದನ್ನ ಯೋಚನೆ ಮಾಡಬೇಕು. ಹಾಸನದಲ್ಲಿ ಸ್ವರೂಪಿಗೆ ಟಿಕೆಟ್ ಕೊಟ್ಟರೆ ಏನಾಗುತ್ತೆ? ಪ್ರೀತಮ್ ಗೌಡ್ರು ಸುಮ್ಮನೆ ಇರ್ತಾರ? ದೇವದುರ್ಗದಲ್ಲಿ ಕರಮ್ಮ ನಾಯಕಿಗೆ ಟಿಕೆಟ್ ಕೊಟ್ಟರೆ ಏನಾಗುತ್ತೆ? ಶಿವನಗೌಡ ನಾಯಕ್ ಸುಮ್ಮನೆ ಇರ್ತಾರ? ಶಿವಮೊಗ್ಗ ರೂರಲ್ ಶಾರದಾಪುರ ನಾಯಕೆ ಗೆಲ್ಲೋದು, ಹಂಗನ್ಬಿಟ್ಟು ಅಶೋಕ್ ನಾಯಕ್ ಸುಮ್ಮನೆ ಇರ್ತಾರ? ಈ ರೀತಿಯ ಸನ್ನಿವೇಶಗಳು ಸಾಕಷ್ಟು. ಅದು ಕಾಂಗ್ರೆಸ್ಗೆ ವರವಾದರೂ ಅಚ್ಚರಿ ಪಡಬೇಕಾಗಿಲ್ಲ. ಲೋಕಸಭಾ ಚುನಾವಣೆಯಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಮಲ್ಲೇಶ್ ಬಾಬು ಗೆಲ್ಲಬೇಕು ಅಂದರೆ GT ದೇವೇಗೌಡರ ಪಾತ್ರ ದೊಡ್ಡದಿದೆ. ಮಾಲೂರು ಭಾಗದಲ್ಲಿ BJP ಟಿಕೆಟ್ ಸಿಗದೆ ಪಕ್ಷೇತರವಾಗಿ ನಿಂತು 50,000ದವರೆಗೂ ಓಟ್ ತಗೊಂಡಿದ್ದಂಥ ಹೂಡಿ ವಿಜಯ್ ಕುಮಾರನ್ನ ತಮ್ಮತ್ತ ಸೆಳೆದುಕೊಂಡು ರಾಮೇಗೌಡರನ್ನ ಜೊತೆಗೆ ಇಟ್ಕೊಂಡು ಮಾಲೂರು ಭಾಗದಲ್ಲಿ ಅತಿ ಹೆಚ್ಚು ಲೀಡ್ ಬರೋಂಗೆ ಮಾಡಿದ್ದು JDSಗೆ GT ದೇವೇಗೌಡರು. ಹೀಗಾಗಿ GT ದೇವೇಗೌಡರು JDSಗೆ ಕೇವಲ ವ್ಯಕ್ತಿ ಅಲ್ಲ, ಶಕ್ತಿ. ಗೊತ್ತಿಲ್ಲ, ಏನು ಬೇಕಾದ್ರೆ ಆಗ್ಬೋದು. JDSನ ರಾಜ್ಯಾಧ್ಯಕ್ಷ ಸ್ಥಾನ ಇನ್ನೂ ಖಾಲಿ ಇದೆ. ನಿಖಿಲ್ಗೆ ಪಟ್ಟಾಭಿಷೇಕ, ಯುವ ರಾಜ್ಯಾಧ್ಯಕ್ಷರಾಗಿರುವ ನಿಖಿಲ್ಗೆ ಪಟ್ಟಾಭಿಷೇಕ ಅಂತ ಒಂದಷ್ಟು ಜನ ಹೇಳ್ತಾರೆ. ಬಟ್ ಗೊತ್ತಿಲ್ಲ, ಇಟ್ ಮೇ ಬಿ ಸರ್ಪ್ರೈಸ್. GT ದೇವೇಗೌಡರು ಏನಾದ್ರು ರಾಜ್ಯಾಧ್ಯಕ್ಷರಾದರೆ JDS ಹಣೆ ಬರ ಬದಲಾಗುತ್ತಾ? BJPಗೆ JDS ಬೆನ್ನೆಲುಬಾಗಿ ನಿಲ್ಲುತ್ತಾ 2028ರ ಚುನಾವಣೆಯಲ್ಲಿ, ಅಥವಾ JDSಗೆ BJP ಬೆನ್ನೆಲುಬಾಗಿ ನಿಲ್ಲುತ್ತಾ? GT ದೇವೇಗೌಡರು JDSಗೆ ಎಷ್ಟು ಅನಿವಾರ್ಯ? ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.